ಮನ್ರೇಗಾ ಕಾಯ್ದೆಯನ್ನು ಬದಲಾಯಿಸಿ ಅಥವಾ ರದ್ದುಗೊಳಿಸಿ ಈಗ ಹೊಸ ಕಾಯ್ದೆಯನ್ನು ಜಿ ಕಾಯ್ದೆಯನ್ನು ತಂದು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದನ್ನು ವಿರೋಧಿಸಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಜೊತೆಗೆ ಈಗಾಗಲೇ ಮಹಾತ್ಮ ಗಾಂಧಿಯವರ ಹೆಸರನ್ನು ಈ ಕಾಯ್ದೆಯಿಂದ ಕೈ ಬಿಟ್ಟಿರೋದಕ್ಕೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ಗೋಡ್ಸೆ ಗಾಂಧಿಯವರ ಹತ್ಯೆ ಮಾಡಿದ್ದಾರೆ. ಈಗ BJP ಸರ್ಕಾರ ಗಾಂಧಿಯವರ ಹೆಸರನ್ನ ಈ ಒಂದು ಕಾಯ್ದೆಯಿಂದ ತೆಗೆಯುವ ಮೂಲಕ ಮತ್ತೊಮ್ಮೆ ಗಾಂಧಿ ಹತ್ಯೆ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪಕ್ಕೆ BJP ಕೂಡ ತಿರುಗೇಟು ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರದ ಕನಸಿನ ಕೂಸು. ಮಹತ್ವಾಕಾಂಕ್ಷಿ ಯೋಜನೆಗೆ ಗಾಂಧೀಜಿ ಹೆಸರನ್ನೇ ತೆಗೆದು ಕೇಂದ್ರದ NDA ನೇತೃತ್ವದ ಸರ್ಕಾರ VB ಗ್ರಾಮ್ ಜಿ ಅಂತ ಹೆಸರು ಬದಲಿಸಿ ಕಾಯ್ದೆ ಜಾರಿ ಮಾಡಿದೆ. ಅಲ್ಲದೆ ಯೋಜನೆಯ ಉದ್ದೇಶವೇ ಅದಲು ಬದಲಾಗಿದೆ. ಇದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರದ ನಡೆಯ ವಿರುದ್ಧ ಜನಾಂದೋಲನ ಶುರು ಮಾಡಿದೆ. ಇದರ ಮೊದಲ ಭಾಗವಾಗಿ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಹಾಗಿದ್ರೆ ಪೋಸ್ಟರ್ನಲ್ಲಿ ಇರೋದೇನು ತೋರಿಸ್ತೀವಿ ನೋಡಿ. ವ್ಯತ್ಯಾಸ 1. ನರೇಗಾ ಯೋಜನೆಯಲ್ಲಿ ಪ್ರತಿ ವರ್ಷ 100 ದಿನ ಉದ್ಯೋಗ ಖಾತ್ರಿ ಇತ್ತು. ಆದರೆ ಗ್ರಾಮ್ ಜಿಯಲ್ಲಿ ಉದ್ಯೋಗ ಹಕ್ಕನ್ನ ಕಸಿಯಲಾಗಿದೆ. ವ್ಯತ್ಯಾಸ 2. ದೇಶದ ಪ್ರತಿ ಗ್ರಾಮ ಈ ಯೋಜನೆಯ ಲಾಭ ಪಡೆಯುತ್ತಿತ್ತು. ಕೇಂದ್ರ ಸರ್ಕಾರದಿಂದ ಅಧಿಸೂಚಿಸಲ್ಪಟ್ಟ ಗ್ರಾಮಗಳಲ್ಲಿನ ಕಾರ್ಮಿಕರಿಗಷ್ಟೇ ಈಗ ಉದ್ಯೋಗ ಸಿಗುತ್ತೆ. ವ್ಯತ್ಯಾಸ 3. ವರ್ಷದ ಸರ್ವ ಋತುವಿನಲ್ಲೂ ಕೆಲಸ ದೊರಕುತ್ತಿತ್ತು. ಆದರೆ ಗ್ರಾಮ್ ಜಿಯಲ್ಲಿ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ 60 ದಿನಗಳ ಕಾಲ ಕೆಲಸ ನೀಡೋದಿಲ್ಲ. ವ್ಯತ್ಯಾಸ 4. ಕೂಲಿಯನ್ನ ಬೆಲೆ ಏರಿಕೆಗೆ ಸರಿದೂಗಿಸಲಾಗ್ತಿತ್ತು. ಆದರೆ ಗ್ರಾಮ್ ಜಿಯಲ್ಲಿ ಕೂಲಿಗೆ ಯಾವುದೇ ಖಾತ್ರಿ ಇಲ್ಲ. ಕೂಲಿಯು ಈಗ ಕೇಂದ್ರ ಸರ್ಕಾರವು ಪಂಚಾಯತ್ಗೆ ನೀಡುವ ಅನುದಾನದ ಮೇಲೆ ನಿರ್ಧಾರವಾಗಲಿದೆ. ವ್ಯತ್ಯಾಸ 5. ಪಂಚಾಯತ್ಗಳಿಗೆ ಕೆಲಸದ ಬೇಡಿಕೆಯಷ್ಟೇ ಅನುದಾನ ಲಭ್ಯವಿದ್ದು ಅದಕ್ಕೆ ಅನುಗುಣವಾಗಿ ಕೆಲಸದ ಯೋಜನೆ ತಯಾರಿಸಿ ಉದ್ಯೋಗ ಹಂಚಲಾಗ್ತಿತ್ತು. ಆದ್ರೀಗ ಕೂಲಿ ಕಾರ್ಮಿಕರು ಕೇಂದ್ರ ಸರ್ಕಾರ ಕೆಲಸ ನಿರ್ಧರಿಸುವುದಕ್ಕೆ ಮತ್ತು ಅನುದಾನ ನೀಡೋದಕ್ಕೆ ಕಾಯಬೇಕು. ಅನುದಾನ ಸಿಗದಿದ್ರೆ ಕೂಲಿಯೂ ಸಿಗಲ್ಲ. ವ್ಯತ್ಯಾಸ 6. ವೇತನವನ್ನ ಸಂಪೂರ್ಣ ಕೇಂದ್ರ ಸರ್ಕಾರವೇ ನೀಡುತ್ತಿತ್ತು. ಈಗ ಕೇಂದ್ರ 60% ನೀಡಿದ್ರೆ ರಾಜ್ಯಗಳು 40% ಅನುದಾನ ನೀಡಬೇಕು. ವ್ಯತ್ಯಾಸ 7. ಕೆಲಸವನ್ನ ದಾಖಲೆ ಪುಸ್ತಕಗಳಲ್ಲಿ ದಾಖಲಿಸಲಾಗ್ತಿತ್ತು. ಆದರೆ ಗ್ರಾಮ್ ಜಿಯಲ್ಲಿ ಒತ್ತಾಯಪೂರ್ವಕ ಬಯೋಮ್ಯಾಟ್ರಿಕ್ ಇತರ ತಂತ್ರಜ್ಞಾನ ಬಳಸಬೇಕು. ವ್ಯತ್ಯಾಸ 8. ಗುತ್ತಿಗೆದಾರರಿಗೆ ಅವಕಾಶವಿರಲಿಲ್ಲ. ಆದ್ರೀಗ ಗುತ್ತಿಗೆದಾರರಿಗೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನಿವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ BJP ವಿರುದ್ಧ ಹರಿಹಾಯ್ದ್ರು. ಗಾಂಧೀಜಿಯನ್ನ ಮೊದಲು ಗೋಡ್ಸೆ ಕೊಂದ, ಈಗ BJP 2ನೇ ಬಾರಿಗೆ ಗಾಂಧಿಯನ್ನ ಕೊಂದಿದೆ ಅಂತ ಕಿಡಿಕಾರಿದ್ರು. ಗೂಡ್ಸೆ ಕೊಂದಾಕಿದ್ರು. ಇದು ಎರಡನೇ ಬಾರಿ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿ ಇಷ್ಟೊಂದು ದ್ವೇಷ ಇರಬಾರದು. ಕಾಂಗ್ರೆಸ್ ಕೇಂದ್ರದ ಮುಂದೆ 4 ಬೇಡಿಕೆಗಳನ್ನಿಟ್ಟಿದೆ. ಇದರ ಜೊತೆಗೆ ಸೋಮವಾರದಿಂದ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ. ಅಲ್ಲಿ ಸಮಾವೇಶ ನಡೆಸ್ತೇವೆ, ಗ್ರಾಮ ಸಭೆಗಳು ನಡೆಸ್ತೇವೆ, ಅಲ್ಲಿ ಚರ್ಚೆ ಮಾಡ್ತೇವೆ, ಅದಾದ್ಮೇಲೆ ತಾಲೂಕ್ ಲೆವೆಲ್ಗೆ ಬರ್ತೇವೆ, ಅದಾದ್ಮೇಲೆ ಜಿಲ್ಲಾ ಲೆವೆಲ್ಗೆ ಬರ್ತೀವಿ, ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೀವಿ. ಇದು ಆಂದೋಲನ ರೀತಿಯಲ್ಲಿ ವಾಪಸ್ ಅವರು ತೆಗೆದುಕೊಳ್ಳಲೇಬೇಕು. ರಾಜ್ಯ ಸರ್ಕಾರದ ಈ ಆರೋಪಕ್ಕೆ BJP ಸಂಸದ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ಗ್ರಾಮ್ ಜಿ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಸುಳ್ಳು ಅಂಶಗಳನ್ನ ಹೇಳಿ ರಾಜ್ಯದ ಬಡವರ ಕೂಲಿಕಾರರ ದಾರಿ ತಪ್ಪಿಸುತ್ತಿದೆ ಅಂತ ಆರೋಪಿಸಿದ್ದಾರೆ. ಈರಣ್ಣ ಬಸವ, TV9 ಬೆಂಗಳೂರು.